ಭಾರಿ ನಾವು ಪ್ರಾಮಾಣಿಕರು, ನಾವು ಜವಾಬ್ದಾರಿಯುತ ಕೆಲಸ ಮಾಡ್ತೀವಿ ಅಂತ ಹೇಳಂತ ಕೃಷ್ಣ ಬೈರೇಗೌಡರು ನನಗೆ PDA ಬೇಕು, BMRDA ಬೇಕು, ಅದು ಕೊಟ್ರೆ ಮಾತ್ರ ನಾನು ಈ ಜವಾಬ್ದಾರಿ ತಗೊಂತೀನಿ ಅಂತ ನಿಟ್ಟಿನಲ್ಲಿ ಆ ಮನಸ್ಥಿತಿಗೆ ಅವರು ಬಂದ್ಬಿಟ್ರು ಅಂದ್ರೆ ಇವ್ರು ದಿವಾಳಿತನ ತೋರಿಸುತ್ತೆ. ಮತ್ತೆ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ, ಯಾಕಂದ್ರೆ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ. ದಿನಾಗ್ಲೂ ಎಲ್ಲಾ ಜಿಲ್ಲೆಗಳಿಂದ ದಂಡಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ನಮ್ಮ MLAಗೆ ಮಂತ್ರಿ ಕೊಡಿ, ನಮ್ಮ MLAಗೆ ಉಪಮುಖ್ಯಮಂತ್ರಿ ಮಾಡಿ ಅಂತ. ಅವ್ರು ಒಂದೇ ಒಂದ್ ಸಲಹೆ ಏನಪ್ಪಾ ಅಂದ್ರೆ, ಹೆಂಗಿದ್ರು DK ಶಿವಕುಮಾರ್ ಅವರು ಯಾರನ್ನೂ ಮಂತ್ರಿ ಮಾಡಕ್ ಆಗಲ್ಲ, ಅದು ನಡೆಯೋದು ಡೆಲ್ಲಿಯಲ್ಲಿ ತೀರ್ಮಾನ ಆಗ್ಬೇಕು ಅವ್ರ ಹೈಕಮಾಂಡ್ ಅಲ್ಲಿ. ದಯವಿಟ್ಟು ಅವ್ರನ್ನೆಲ್ಲ ಡೆಲ್ಲಿಗೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಕ್ ಹೇಳಿ, ಯಾಕಂದ್ರೆ ನಮ್ ಬೆಂಗಳೂರು ಜನಕ್ಕೆ ತೊಂದರೆ ಕೊಡಬೇಡಿ ಅಂತ ನಮ್ಮ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಇವತ್ತೇನೋ ಕೃಷ್ಣ ಬೈರೇಗೌಡರು ತಗೊಂಡಿದ್ದಾರೆ ಅಂತ ಹೇಳಿದ್ರು ಚಾರ್ಜ್ನ, ಆದ್ರೆ ಇದನ್ನ ಮುಂಚೆನೆ ತಗೋಬೋದಾಯ್ತು. ನಮ್ ಬೆಂಗಳೂರು ಜನಕ್ಕೆ ಒಂದು ವಿಶೇಷವಾಗಿ, ಒಂದು ವಿಭಿನ್ನವಾಗಿ ಒಂದು ಇನ್ಚಾರ್ಜ್ ಮಿನಿಸ್ಟರ್ ಬೆಂಗಳೂರಿಗೆ ಸೆಪರೇಟ್ ಆಗಿ ಕೊಡೋದು ಒಳ್ಳೇದು ಅಂತ DK ಶಿವಕುಮಾರ್ ಅವ್ರನ್ನ ಕೇಳ್ಕೊತಾ ಇದ್ದೀನಿ.